ನಮಸ್ಕಾರ ವೀಕ್ಷಕರೇ. ನೀಟ್ ಹೆಸರಿನ ಹೋರಾಟ ಯಾವ ಹಂತಕ್ಕೆಲ್ಲ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಆಲ್ರೆಡಿ ಪ್ರೊಟೆಸ್ಟ್ ಹೆಸರಲ್ಲಿ ಗಲಭೆ ಎಬ್ಬಿಸಿದವರ ಅಸಲಿ ಮುಖವಾಡ ಕಳಚಿದೆ. ಭಾರತದ ಒಳಗೆ ಈ ಕುರಿತಂತೆ ನಾನಾ ಬೆಳವಣಿಗೆಗಳು ನಡೀತಾ ಇದ್ರೆ ಈಗ ದಿಢೀರಂತ ಬಾಂಗ್ಲಾದೇಶದಿಂದ ಜಿರಳೆಗಳಿಗೆ ಬೆಂಬಲ ಬರ್ತಾ ಇದೆ. ಯಾವ ಸಂಘಟನೆ ಬಾಂಗ್ಲಾದೇಶದ ಸಂಸತ್ತೊಳಗೆ ನುಗ್ಗಿ ಮಾಜಿ ಪ್ರಧಾನಿ ಹಸೀನಾರ ಒಳ ಉಡುಪುಗಳನ್ನ ಹಿಡಿದು ಓಡಾಡಿ ಸದ್ದು ಮಾಡಿತ್ತೋ ಅವರು ಭಾರತದಲ್ಲಿ ಆಗ್ತಾ ಇರೋ ವಿದ್ಯಾರ್ಥಿಗಳ ಹೆಸರಿನ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಇದರ ಅಧಿಕೃತ ಲೆಟರ್ ಈಗ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನೊಂದೆಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಮಾತನಾಡಿದ್ದಾರೆ. ಅವರ ಕಡೆಯಿಂದ ಬಂದಿರೋ ಹೇಳಿಕೆ ಡಬಲ್ ಸ್ಟ್ಯಾಂಡರ್ಡ್ಗೆ ಸಾಕ್ಷಿ ಆಗ್ತಾ ಇದೆ. ಅಮಿತ್ ಶಾ ಹಾಗೂ ಮೋದಿ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡಿರೋದು ಬೇರೆ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಿಜೆಪಿ ಪ್ರೊಟೆಸ್ಟ್ ಕುರಿತಂತೆ ನಾನಾ ರೀತಿಯ ಮಾಹಿತಿಗಳು ಹರಿದಾಡ್ತಾ ಇವೆ. ಪರ ವಿರೋಧ ಎಲ್ಲಾ ರೀತಿಯ ಮಾಹಿತಿಗಳನ್ನ ನೋಡ್ತಾ ಇದ್ದೀರಾ. ಈ ಪೈಕಿ ಕರ್ನಾಟಕದ ಶಿಕ್ಷಕಿಯೊಬ್ಬರು ಪ್ರೊಟೆಸ್ಟ್ ಮಾಡ್ತಾ ಇದ್ದವರ ಮೇಲೆ ರಕ್ತ ಬರೋ ಹಾಗೆ ಹೊಡೆದಿದ್ದಾರೆ ಅಂತ ಬಿಕ್ಕಿ 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 ಅಳೋದನ್ನ ನೋಡಿ ಕರುನಾಡು ಶೋಕ ಸಾಗರದಲ್ಲಿ ಮುಳುಗಿದೆ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ನೋಡಿ ಆ ಶಿಕ್ಷಕಿ ಎಷ್ಟು ದುಃಖಿತರಾಗಿದ್ದಾರೆ ಅಂದ್ರೆ ಇದಕ್ಕೆ ಕಾರಣರಾದವರಿಗೆ ಒಳ್ಳೆ ಸಾವು ಬರೋದಿಲ್ಲ ಅಂತಲೂ ಹೇಳಿದ್ದಾರೆ. ಒಂದು ವೇಳೆ ಕಾಶ್ಮೀರದಲ್ಲಿ ಆದ ನರಮೇಧ, ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಅಮಾಯಕರನ್ನ ಕೊಂದಿದ್ದು, 26/11 ಮುಂಬೈ ಅಟ್ಯಾಕ್, ಜಿಹಾದ್ಗೆ ಸಿಕ್ಕಿ ಪ್ರಾಣ ಬಿಡ್ತಾ ಇರೋ ಅಮಾಯಕ ಹೆಣ್ಣು ಮಕ್ಕಳ ಕತೆ ಗೊತ್ತಾದ್ರೆ ಇವರು ಇನ್ನೆಷ್ಟು ನೊಂದುಕೊಳ್ಳಬಹುದು. ಆ ತಾಯಿ ಹೃದಯಕ್ಕೆ ಎಷ್ಟು ನೋವಾಗ್ಬೋದು. ಆದ್ರಿಂದ ದಯವಿಟ್ಟು ಆ ವಿಚಾರಗಳನ್ನ ಅವರಿಗೆ ತಿಳಿಸ್ಬೇಡಿ ಅಂತ ಸಮಸ್ತ ಕನ್ನಡಿಗರು ಕಣ್ಣೀರಿಡುತ್ತಲೇ ಹೇಳ್ತಾ ಇದ್ದಾರೆ. ಆದ್ರೆ ಈ ಹೊತ್ತಲ್ಲಿ ಆ ಶಿಕ್ಷಕಿ ಕಣ್ಣೀರಿಟ್ಟ ವಿದ್ಯಾರ್ಥಿಗಳಿಗೆ ಬಾಂಗ್ಲಾದಲ್ಲಿ ಗಲಭೆ ಎಬ್ಬಿಸಿ ಮಾಜಿ ಪ್ರಧಾನಿ ಹಸೀನಾರ ಒಳ ಉಡುಪು ಹಿಡ್ಕೊಂಡು ಪ್ರದರ್ಶಿಸಿದ್ದ ವಿಕೃತರು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ಇನ್ನೆಷ್ಟು ನೋವಾಗ್ಬೋದು. ನೆನೆಸಿಕೊಂಡ್ರೆ ಕಣ್ಣೀರು ಬರುತ್ತೆ. ಆದ್ರೆ ಅದೇ ಈಗ ಹೊರಬಂದಿರೋ ಸ್ಫೋಟಕ ಸತ್ಯ. ಬಾಂಗ್ಲಾ ರಾಜಧಾನಿ ಢಾಕಾ ಅಡ್ರೆಸ್ ನಿಂದ ಜಮಾತೆ ಇಸ್ಲಾಮಿ ಅನ್ನೋ ಸಂಘಟನೆ ಸಿಜೆಪಿ ಹೋರಾಟಕ್ಕೆ ಬೇಷರತ್ ಬೆಂಬಲ ಇದೆ ಅನ್ನೋ ಲೆಟರ್ ಅನ್ನ ಹೊರಬಿಟ್ಟಿದೆ. ಶಿಕ್ಷಣ, ಸಾಮಾಜಿಕ ನ್ಯಾಯ, ಮಾನವ ಹಕ್ಕುಗಳಿಗಾಗಿ ನೀವು ಹೋರಾಡ್ತಾ ಇರೋ ಶೈಲಿ ಲಕ್ಷ ಲಕ್ಷ ಹೃದಯಗಳನ್ನ ಗೆದ್ದಿದೆ. ಹಾಗೆ ಇನ್ನೂ ಒಂದಷ್ಟು ಪದಗಳನ್ನ ಜೋಡಿಸಿ ಒಟ್ನಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಲೆಟರ್ ಅನ್ನ ಹರಿಬಿಟ್ಟಿದ್ದಾರೆ. ಸಹಜವಾಗಿ ಹೋರಾಟ ಮಾಡ್ತಾ ಇರುವವರಿಗೆ ಇದು ಖುಷಿ ಕೊಡ್ತಾ ಇದ್ರೆ ಭಾರತೀಯರಿಗೆ ಆಶ್ಚರ್ಯ ಹಾಗೂ ಆತಂಕವನ್ನ ತರಿಸ್ತಾ ಇದೆ. ಯಾಕೆ ಇದು ದೊಡ್ಡ ವಿಷಯವಾಗುತ್ತೆ ಅಂದ್ರೆ ಆಲ್ರೆಡಿ ಕೆಲ ದಿನಗಳಿಂದ ಇದು ಬಾಂಗ್ಲಾ ಹಾಗೂ ನೇಪಾಳದಲ್ಲಿ ಅರಾಜಕತೆ ಸೃಷ್ಟಿಸೋದಕ್ಕೆ ನಡೆದ ರೀತಿಯ ಹೋರಾಟ. ಎಲ್ಲಾ ಹಳೆಯ ಹೋರಾಟದ ಲಿಂಕ್ ಇದಕ್ಕೆ ಇದೆ ಅನ್ನೋ ಟಾಕ್ ಶುರುವಾಗಿತ್ತು. ಇದಕ್ಕೆ ಪುಷ್ಟಿ ನೀಡೋ ಹಾಗೆ ಸಾಕಷ್ಟು ವಿಚಾರಗಳು ಹರಿದಾಡೋದಕ್ಕೆ ಶುರುವಾಗಿತ್ತು. ಸರಿಯಾಗಿ ಅದೇ ಹೊತ್ತಲ್ಲಿ ಬಾಂಗ್ಲಾದಲ್ಲಿ ಅರಾಜಕತೆಗೆ ಕಾರಣರಾದವರೇ ಸಪೋರ್ಟ್ ಮಾಡ್ತಾರೆ ಅಂದಾಗ ಸಹಜವಾಗಿಯೇ ಅನುಮಾನಗಳು ಬರ್ತಾ ಇದೆ. ಒಂದು ದೇಶದಲ್ಲಿ ನಡೆಯೋ ಹೋರಾಟಕ್ಕೆ ಇನ್ನೊಂದು ದೇಶದವರು ಈ ರೀತಿ ಮಾರಲ್ ಸಪೋರ್ಟ್ ನೀಡೋದು ತಪ್ಪು ಅನ್ನೋದನ್ನ ಯಾರು ಹೇಳ್ತಾ ಇಲ್ಲ. ಉದಾಹರಣೆಗೆ ಟೆಕ್ನಾಲಜಿಯಲ್ಲಿ ಮುಂದಿರೋ ದೇಶ ಇನ್ನೊಂದು ದೇಶ ಟೆಕ್ನಾಲಜಿಗಾಗಿ ಕಷ್ಟಪಡ್ತಾ ಇದ್ದಾಗ ಏನಾದ್ರೂ ಒಳ್ಳೆ ಕೆಲಸ ಮಾಡುವಾಗ ಆಲ್ ದ ಬೆಸ್ಟ್ ಅಂತ ಹೇಳಿದ್ರೆ ಸರಿ ಅನ್ನಿಸ್ಕೊಳ್ಳುತ್ತೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇರೋ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಕಷ್ಟಪಟ್ಟ ದೇಶ ಬೆಂಬಲ ಕೊಟ್ರೆ ಅದು ಸಮಂಜಸ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಬಾಂಗ್ಲಾದೇಶದಲ್ಲಿ ಬೇರೆ ರೀತಿಯ ವಿಚಾರಗಳಿಂದಲೇ ಗುರುತಿಸಿಕೊಂಡ ಸಂಘಟನೆ ಶಿಕ್ಷಣದ ಹೆಸರಲ್ಲಿ ಬೆಂಬಲ ಕೊಡ್ತಾ ಇದೆ ಅಂದಾಗ ಇದು ಭಾರತದ ರಾಜತಾಂತ್ರಿಕರು ಗಮನ ಹರಿಸಬೇಕಾದ ವಿಷಯ ಎನ್ನಿಸ್ಕೊಳ್ತಾ ಇದೆ. ಇವತ್ತು ಸಿಜೆಪಿ ಪ್ರೊಟೆಸ್ಟ್ ಅನ್ನೋ ಪದ ಕೇಳ್ತಾ ಇದ್ದಾಗೆ ಬಹಳಷ್ಟು ಜನರು ಇದು ವಿದೇಶಿ ಫಂಡಿಂಗ್ ಗಳಿಂದ ಆಗ್ತಾ ಇರೋದು ಅನ್ನೋ ಮಾತನ್ನ ಯಾವುದೇ ಅನುಮಾನ ಇಲ್ಲದೆ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮಟ್ಟದ ಸಂಶಯ ಜನರಲ್ಲಿ ಶುರುವಾಗಿದೆ. ಹೀಗಿರುವಾಗ ಈ ರೀತಿ ಕಾಂಟ್ರವರ್ಸಿಗೆ ತುತ್ತಾಗಿದ್ದ ಸಂಘಟನೆಗಳು, ಕಾಂಟ್ರವರ್ಷಿಯಲ್ ವ್ಯಕ್ತಿಗಳು, ದೇಶಕ್ಕೆ ಹಾಗೂ ಸನಾತನ ಧರ್ಮದ ವಿರುದ್ಧವೇ ಪ್ರತಿ ಹೆಜ್ಜೆ ಇಟ್ಟು ಗುರುತಿಸಿಕೊಂಡಿರುವವರು ಇಂಥವರೆಲ್ಲ ಒಟ್ಟಾಗಿ ಬೆಂಬಲ ಕೊಟ್ರೆ ಅದ್ ಹೇಗೆ ತಾನೇ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ? ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಇಂಥ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಒಟ್ಟಾಗಿ ಹೋರಾಟ ಅಥವಾ ಧರಣಿ ಮಾಡಿದಿದ್ರೆ ಅದಕ್ಕೆ ಇನ್ನೊಂದು ತೂಕ ಇರ್ತಾ ಇತ್ತು. ಯಾಕಂದ್ರೆ ಶಿಕ್ಷಕರು ಜೊತೆಗಿರ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಲ್ಲೆಸೆಯುವಂತ ಯೋಚನೆ ಬರೋದಿಲ್ಲ. ಯಾಕಂದ್ರೆ ಯಾವೊಬ್ಬ ಶಿಕ್ಷಕರು ಕೂಡ ಅಂತ ನೀಚ ಕೆಲಸಗಳನ್ನ ಮಕ್ಕಳಿಗೆ ಹೇಳಿಕೊಡೋದಿಲ್ಲ. ಅಲ್ಲದೆ ನಮ್ಮ ಸಂಸ್ಕೃತಿಯಲ್ಲಿ ತಂದೆ ಹಾಗೂ ತಾಯಿ ನಂತರ ಗೌರವಕ್ಕೆ ಅರ್ಹರಾದವರು ಅಂದ್ರೆ ಅದು ಶಿಕ್ಷಕರೇ. ಆದ್ರೆ ಆರಂಭದಲ್ಲೇ ಹೋರಾಟದ ಹಾದಿ ತಪ್ಪಿ ಯಾರ್ಯಾರೋ ಎಂಟ್ರಿ ಕೊಟ್ಟು ರಾಜಕೀಯ ಲಾಭಕ್ಕಾಗಿ ತಮ್ಮ ಆಲೋಚನೆಗಳನ್ನೆಲ್ಲ ಹೋರಾಟದಲ್ಲಿ ಬಿತ್ತಿ ಕೊನೆಗೆ ಅದು ಏನೋ ಆಗಿ ದೆಹಲಿ ಪೊಲೀಸರು ಕೇಸ್ ಹಾಕುವ ಹಂತಕ್ಕೆ ಬಂದು ನಿಂತಿದೆ. ಇದನ್ನೆಲ್ಲ ನೋಡ್ತಾ ಇರೋ ಭಾರತೀಯರಿಗೆ ಇದು ಒಳ್ಳೆ ಉದ್ದೇಶದಿಂದ ನಡೆದ ಹೋರಾಟ ಅಂತ ಅನ್ನಿಸ್ತಾ ಇಲ್ಲ ಅನ್ನೋದೇ ಜನರ ಬಾಯಲ್ಲಿ ಬರ್ತಾ ಇರೋ ಮಾತುಗಳು. ಆದ್ರೆ ಈಗ ನಡೆದ ಹೋರಾಟದ ಹಿಂದೆ ರಾಜಕೀಯ ಇತ್ತು ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಆದ್ರೆ ಇದೇ ರೀತಿ ಫೇಕ್ ಪ್ರೊಟೆಸ್ಟ್ಗಳು ಮುಂದುವರೆದ್ರೆ ಇನ್ನು ಮುಂದೆ ನಿಜವಾದ ಉದ್ದೇಶ ಇಟ್ಕೊಂಡು ಯಾರಾದ್ರೂ ಹೋರಾಟ ಮಾಡಿದ್ರು ಅಂತ ಹೋರಾಟಗಳು ಕೂಡ ಮೌಲ್ಯವನ್ನ ಕಳೆದುಕೊಳ್ಳೋದಕ್ಕೆ ಇದು ನಾಂದಿ ಹಾಡ್ತಾ ಇದೆ ಅನ್ನೋದು ಜನರಿಗೆ ಅರ್ಥವಾಗ್ತಾ ಇರೋ ವಿಚಾರ.
ಇನ್ನೊಂದೆಡೆ ನೀಟ್ ಪರೀಕ್ಷೆ ಕುರಿತಂತೆ ಕಾಂಗ್ರೆಸ್ ಕಡೆಯಿಂದ ಪ್ರತ್ಯೇಕ ಹೋರಾಟ ಶುರುವಾಗಿದೆ. ಸಿಜೆಪಿ ಸಂಸತ್ ಚಲೋ ಅಂತ ಸಂಸತ್ ಭವನದ ಕಡೆಗೆ ಲಗ್ಗೆ ಇಟ್ರೆ ರಾಹುಲ್ ನೇತೃತ್ವದಲ್ಲಿ ಪ್ರಧಾನಿ ನಿವಾಸದಿಂದ 500 ಮೀಟರ್ ದೂರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪ್ರಧಾನಿ ನಿವಾಸಕ್ಕೆ ಇಷ್ಟು ಹತ್ತಿರದ ಪ್ರದೇಶದಲ್ಲಿ ಪ್ರತಿಭಟನೆ ಕೂತಿರೋದು ಕೂಡ ವಿವಾದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅದನ್ನ ಸೆನ್ಸಿಟಿವ್ ಏರಿಯಾ ಅಂತ ಗುರುತಿಸಲಾಗುತ್ತೆ. ಇದೇ ಪ್ರದೇಶವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆಗೂ ಕೂಡ ಇದು ದಾರಿ ಮಾಡಿಕೊಡ್ತಾ ಇದೆ. ಅಲ್ಲದೆ ಅದರ ಜೊತೆಗೆ ಉತ್ತರವೂ ಕೂಡ ಸಿಗ್ತಾ ಇದ್ದು, ಇಲ್ಲಿ ಪ್ರತಿಭಟನೆ ಕೂತ್ರೆ ಖಂಡಿತ ಎಬ್ಬಿಸ್ತಾರೆ. ಆಮೇಲೆ ವಿಪಕ್ಷ ನಾಯಕರಿಗೂ ಹೋರಾಟ ಮಾಡೋದಕ್ಕೆ ಬಿಡ್ತಾ ಇಲ್ಲ, ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವೇ ಇಲ್ಲ ಅಂತ ದೂರೋದಕ್ಕೆ ಅವಕಾಶ ಸಿಕ್ಕಂತಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಆಲೋಚಿಸಿದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಕೂತಿದ್ದಾರೆ. ಇನ್ನು ಈ ಹೋರಾಟಕ್ಕೂ ಮುನ್ನ ಲೋಕಸಭೆಯ ಹೊರಗೆ ಪ್ರತಿಕ್ರಿಯೆ ನೀಡಿದ್ದ ರಾಹುಲ್ ಗಾಂಧಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಅದರಲ್ಲಿ ಹೈಲೈಟ್ ಆಗಿದ್ದು ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ ಇಬ್ರು ರಾಜೀನಾಮೆ ನೀಡಬೇಕು ಅನ್ನೋದು. ಅದನ್ನ ವಿವರಿಸಿದ್ದ ಅವರು, ರಾಹುಲ್ ಪೇಪರ್ ಲೀಕ್ಗೆ ಧರ್ಮೇಂದ್ರ ಪ್ರಧಾನ್ ಹೊಣೆ, ಆದ್ರೆ ಈಗ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದವರ ಮೇಲೆ ಅಮಿತ್ ಶಾ ಲಾಠಿ ಚಾರ್ಜ್ ಮಾಡಿಸಿದ್ದು ಅವರು ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಅಂದ್ರೆ ಅದು ಪ್ರಧಾನಿ ಮೋದಿಗೆ. ಆದ್ರಿಂದ ಇಬ್ರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಈ ಒಂದು ವಿಚಾರ ರಾಹುಲ್ ಗಾಂಧಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರದ್ದೇ ಆಡಳಿತ ಇರೋ ಕೇರಳದಲ್ಲಿ ಪೇಪರ್ ಲೀಕ್ ಕುರಿತಂತೆ ಎಸ್ಎಫ್ಐ ಸಂಘಟನೆ ಹೋರಾಟ ನಡೆಸಿದ್ರೆ ಅವರ ಮೇಲೆ ವಾಟರ್ ಕ್ಯಾನನ್ ಗಳನ್ನ ಹಾಕಿ ಪ್ರತಿಭಟನೆಯನ್ನ ಹತ್ತಿಕ್ಕಲಾಗಿದೆ. ಈಗ ನೋಡಿದ್ರೆ ಇಲ್ಲಿ ಲಾಠಿ ಚಾರ್ಜ್ ಆಯ್ತು ಅಂತ ಅವರೇ ಆರೋಪ ಮಾಡ್ತಾ ಇದ್ದಾರೆ. ಇದು ಯಾಕೆ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಎತ್ತಿದ್ದಾರೆ. ಇನ್ನು ಅದೆಲ್ಲ ಏನೇ ಇರಲಿ, ಒಟ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಪ್ರಧಾನಿ ನಿವಾಸದ ಬಳಿಯಲ್ಲಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ದುರಂತ ಏನಂದ್ರೆ, ಈ ಹೇಳಿಕೆ ಕೊಡುವಾಗ ರಾಹುಲ್ ಗಾಂಧಿ ಅದಾನಿ ಹಾಗೂ ಅಂಬಾನಿಯನ್ನು ಕೂಡ ಎಳೆದು ತಂದ್ರು. ಅಂಬಾನಿ ತಮ್ಮ ಪುತ್ರನ ಮದುವೆಗೆ 1000 ಕೋಟಿ ಖರ್ಚು ಮಾಡಿದ್ದಾರೆ, ಆದ್ರೆ ಇಲ್ಲಿ ಬೇರೆಯವರಿಗೆ ಹೊಸ ಬಿಸ್ನೆಸ್ ಮಾಡೋದಕ್ಕೂ ದುಡ್ಡಿಲ್ಲ ಅನ್ನೋದನ್ನ ಹೇಳಿದ್ರು. ಇದು ಯಾವ ರೀತಿಯ ಲಾಜಿಕ್ ಅನ್ನೋದು ಜನರಿಗೆ ಅರ್ಥವಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಬಳಿ ದೊಡ್ಡ ದೊಡ್ಡ ಮನೆ ಇದೆ, ಐಷಾರಾಮಿ ವಸ್ತುಗಳಿವೆ, ಕೋಟಿ ಕೋಟಿ ಆಸ್ತಿ ಇದೆ. ಇದನ್ನೆಲ್ಲ ನೋಡಿ ಅವರದ್ದೇ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಿಮ್ಮ ಬಳಿ ಅಷ್ಟೆಲ್ಲ ಇದೆ, ನನ್ನ ಹತ್ರ ಏನೂ ಇಲ್ಲ, ನಿಮ್ಮ ವಿಪಕ್ಷ ಸ್ಥಾನವನ್ನ ನಂಗೆ ಕೊಟ್ಬಿಡಿ ಅಂತ ಕೇಳಿದ್ರೆ ಯಾವ ರೀತಿ ಇರುತ್ತೋ ಇದು ಕೂಡ ಹಾಗೆ ಇದೆ ಅಂತ ಅನ್ನಿಸ್ಕೊಡ್ತಾ ಇದೆ. ಅಲ್ಲದೆ ಯಾಕೆ ರಾಹುಲ್ ನೇತೃತ್ವದಲ್ಲಿ ಪ್ರತ್ಯೇಕ ಹೋರಾಟ ಆಗ್ತಾ ಇದೆ ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಬಹುಶಃ ಸಿಜೆಪಿ ಹೋರಾಟ ರಾಹುಲ್ ರಾಜಕೀಯದ ಮೇಲೆ ತನ್ನ ಛಾಯೆಯನ್ನ ಬೀರೋದನ್ನ ತಪ್ಪಿಸೋದಕ್ಕೆ ಪ್ರತ್ಯೇಕ ಹೋರಾಟಕ್ಕೆ ಮುಂದಾದರ ಅನ್ನೋ ಚರ್ಚೆ ನಡೀತಾ ಇದೆ. ಆಲ್ರೆಡಿ ಕೆಲ ದಿನಗಳಿಂದ ಯಾವ ಮಾಧ್ಯಮ ನೋಡಿದ್ರು ಸಿಜೆಪಿ ಕಾಕ್ರೋಚ್ ಸೋನಂ ವಾಂಗ್ಚುಕ್ ಅನ್ನೋದು ಮಾತ್ರ ಬರ್ತಾ ಇದೆ. ಈ ಮಧ್ಯೆ ರಾಹುಲ್ ಕಳೆದು ಹೋದ್ರೆ 2029ಕ್ಕೆ ಯುವಕರನ್ನ ನಂಬಿಕೊಂಡು ಕಣಕ್ಕಿಳಿಯೋ ಪ್ಲಾನ್ಗೆ ಧಕ್ಕೆ ಬರೋ ಹಿನ್ನೆಲೆ ಈ ನಿರ್ಧಾರನ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ. ಒಟ್ನಲ್ಲಿ ಕಣ್ಣೀರು ನೋಡಿ ಕರಗೋ ಭಾರತೀಯರನ್ನ ಯಾಮಾರಿಸೋದು ಕಷ್ಟದ ಕೆಲಸ ಅಲ್ವೇ ಅಲ್ಲ ಅನ್ನೋದು ಶತಮಾನಗಳಿಂದ ಪ್ರೂವ್ ಆಗಿದೆ. ಅದರಿಂದ ಈ ಹೋರಾಟ ನಿಂತರೂ ಮುಂದೆ ಇಂಥ 10 ಹೋರಾಟಗಳು ಬರ್ತಾನೆ ಇರುತ್ತವೆ. ಯಾವ ಹೋರಾಟ ಬೇಕಾದ್ರೂ ದೇಶದ ದಿಕ್ಕನ್ನ ಬದಲಿಸಬಹುದು. ನಮ್ಮ ಜನರ ಆಲೋಚನೆಗಳ ಮೇಲೆ ಎಲ್ಲವೂ ಡಿಪೆಂಡ್ ಆಗಿದೆ. ಒಂದಂತೂ ಸತ್ಯ, ಜನರು ಯಾವ ರೀತಿ ತೀರ್ಪು ಕೊಟ್ಟರು ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.